ಓಕೆ. ಅಸೆಸ್ಮೆಂಟ್ ಆಫ್ ದ ಬಾಡಿ ಟೆಂಪ್ರೇಚರ್ ಯಾವ್ಯಾವ ಸೈಟ್ ಒಳಗೆ ನಾವು ಅಸೆಸ್ ಮಾಡ್ತೇವೆ, ಏನೇನು ರಿಕ್ವೈರ್ಡು. ಓಕೆ, ಅಸೆಸ್ಮೆಂಟ್ ಫಸ್ಟು ಯಾವ್ಯಾವ ಸೈಟ್ಸ್ ಓರಲ್ ಸೈಟ್, ಆಕ್ಸಿಲರಿ ಆ್ಯಂಡ್ ರೆಕ್ಟಲ್. ಇವು ಸೈಟ್ಸ್ ಒಳಗೆ ನಾವು ಏನು ಮಾಡ್ತೀವಿ, ಟೆಂಪ್ರೇಚರ್ನ ಅಸೆಸ್ ಮಾಡ್ತೀವಿ. ಏನೇನು ನಮ್ಗೆ ಇಕ್ವಿಪ್ಮೆಂಟ್ಸ್ ಯಾವ್ಯಾವ ಬೇಕು, ಇಕ್ವಿಪ್ಮೆಂಟ್ಸ್ ಫಾರ್ ಟೆಂಪ್ರೇಚರ್ ಅಸೆಸ್ಮೆಂಟ್ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು. ಎಲೆಕ್ಟ್ರಾನಿಕ್ ಬೇಕು ಅಂದರೆ ಎಲೆಕ್ಟ್ರಾನಿಕ್ ಥರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್, ಇನ್ಫ್ರಾರೆಡ್ ಥರ್ಮೋಮೀಟರ್, ಡಿಸ್ಪೋಸಬಲ್ ಸಿಂಗಲ್ ಯೂಸ್ ಥರ್ಮೋಮೀಟರ್. ಓಕೆ, ಅಸೆಸ್ಮೆಂಟ್ ಹೋಗೋಣ. ಫಸ್ಟ್ ಒನ್ ಇಸ್ ದ ಓರಲ್ ಟೆಂಪ್ರೇಚರ್ ಯಾವ ಥರ ನಾವು ಚೆಕ್ ಮಾಡಬೇಕು. ಯಾಕೆ ನಾರ್ಮಲ್ ರೇಂಜ್ ಏನು ಓರಲ್ ಟೆಂಪ್ರೇಚರ್ ಅಂದರೆ 36.5 to 37.5 ಡಿಗ್ರಿ ಸೆಲ್ಸಿಯಸ್ ನಾರ್ಮಲ್ ಟೆಂಪ್ರೇಚರ್. ಇಕ್ವಿಪ್ಮೆಂಟ್ಸ್ ಏನೇನು ಬೇಕಂದರೆ ಡಿಜಿಟಲ್ ಥರ್ಮೋಮೀಟರ್, ಕಾಟನ್ ಸಾಪ್, ರೆಕಾರ್ಡಿಂಗ್ ಶೀಟ್. ಓಕೆ, ಪ್ರೊಸೀಜರ್ ಏನು ಮಾಡ್ತೀರಿ, ಎಕ್ಸ್ಪ್ಲೇನ್ ಪ್ರೊಸೀಜರ್ ಟು ದ ಪೇಷಂಟ್, ಪರ್ಫಾರ್ಮ್ ಹ್ಯಾಂಡ್ ಹೈಜೀನ್, ಎನ್ಶೋರ್ patient has not consumed hot or cold food smoked for 15 to 30 minutes. ಕನ್ಫರ್ಮ್ ಮಾಡ್ಕೋಬೇಕು, ಯಾಕಂದ್ರೆ ಟೆಂಪ್ರೇಚರ್ ವೇರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲೇಸ್ ದ ಥರ್ಮಾಮೀಟರ್ ಅಂಡರ್ ದ ಟಂಗ್ ಕೆಳಗೆ ಏನು ಮಾಡಬೇಕು, ಥರ್ಮಾಮೀಟರ್ನ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಆಸ್ಕ್ ಪೇಷಂಟ್ ಟು ಕ್ಲೋಸ್ ದ ಮೌತ್ ಆ್ಯಂಡ್ ಬ್ರೀತ್ ಥ್ರೂ ದ ನೋಸ್. ನೆಕ್ಸ್ಟ್ ವೇಟ್ ಅಂಟಿಲ್ ಬೀಪ್ ಸೌಂಡ್ ಬರೋ ಥರ ವೇಟ್ ಮಾಡಬೇಕು. ನೆಕ್ಸ್ಟ್ remove the thermometer and read the temperature. Clean thermometer and document the reading with time and site. Okay, site ಮತ್ತು ಟೈಮ್ನ ರೆಕಾರ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ರೆಕ್ಟಲ್ ಟೆಂಪ್ರೇಚರ್ ಸೈಟ್ ಯಾವುದಪ್ಪ ಅಂದ್ರೆ ರೆಕ್ಟಮ್ ಒಳಗೆ ನಾವು ಏನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಓಕೆ, ರೆಕ್ಟಲ್ ಟೆಂಪ್ರೇಚರ್ ಸೈಟ್ ಯಾವುದು, ರೆಕ್ಟಮ್. ನಾರ್ಮಲ್ ರೇಂಜ್ ಎಷ್ಟು, 37 to 38 ಡಿಗ್ರಿ ಸೆಲ್ಸಿಯಸ್. ಇಕ್ವಿಪ್ಮೆಂಟ್ ಸೇಮ್, ಡಿಜಿಟಲ್ ಥರ್ಮಾಮೀಟರ್, ಲುಬ್ರಿಕೆಂಟ್, ಗ್ಲೌಸ್, tissue paper. Next procedure, position the patient left lateral position, apply lubricant to thermometer tip ಏನು ಮಾಡಬೇಕು, ನಾವು ಲುಬ್ರಿಕೆಂಟ್ನ ಅಪ್ಲೈ ಮಾಡಬೇಕು. ಬಿಕಾಸ್ ಆಫ್ ದ ಪೇಷಂಟಿಗೆ ಫೀಲ್ ಆಗಬಾರ್ದಂತೆ. ಓಕೆ, ಜೆಂಟಲಿ ಸಪ್ರೇಟ್ ದ ಬಟಕ್ಸ್ನ ಸಪ್ರೇಟ್ ಮಾಡಬೇಕು. ನೆಕ್ಸ್ಟ್ ಇನ್ಸರ್ಟ್ ದ ಥರ್ಮೋಮೀಟರ್ 3 to 4 ಸೆಂಟಿಮೀಟರ್ ಒಳಗೆ ತನಕ ಏನು ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಹೋಲ್ಡ್ ದ ಥರ್ಮೋಮೀಟರ್ ಅಂಟಿಲ್ ಬೀಪ್ ಸೌಂಡ್ ಬರೋ ತನಕ ಏನು ಮಾಡಬೇಕು, ಥರ್ಮೋಮೀಟರ್ನ ಹೋಲ್ಡ್ ಮಾಡಬೇಕು. ರಿಮೂವ್ ಜೆಂಟಲಿ ಆ್ಯಂಡ್ ವೈಪ್, ರೀಡ್ ಆ್ಯಂಡ್ ರೆಕಾರ್ಡ್ ದ ಟೆಂಪ್ರೇಚರ್, ಕ್ಲೀನ್ ದ ಥರ್ಮೋಮೀಟರ್ ಆ್ಯಂಡ್ ರಿಮೂವ್ ದ ಗ್ಲೌಸ್. ಓಕೆ, ನಾರ್ಮಲ್ ಟೆಂಪ್ರೇಚರ್ ಐ ಟೋಲ್ಡ್ 37 ಡಿಗ್ರಿ ಸೆಲ್ಸಿಯಸ್ ಟು 38 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಆಕ್ಸಿಲರಿ ಟೆಂಪ್ರೇಚರ್ ಪ್ರೊಸೀಜರ್ ಸೈಟ್ ಯಾವ್ದು ಅಂದ್ರೆ ಆರ್ಮ್ ಪಿಟ್ ಆರ್ ಆಕ್ಸೆಲಾ. ಓಕೆ, ಎಕ್ವಿಪ್ಮೆಂಟ್ ಡಿಜಿಟಲ್ ಥರ್ಮೋಮೀಟರ್, ಗ್ಲೌಸ್, ಪ್ರಾಪ್ ಕವರ್. ಪ್ರೊಸೀಜರ್ ಸೇಮ್ ಆ್ಯಸ್ ಇಟ್ ಈಸ್. ಎನ್ಶ್ಯೂರ್ ಆಕ್ಸಿಲಾ ಇಸ್ ಡ್ರೈ ಆಗಬೇಕು. ಆಕ್ಸಿಲಾ ಏನು ಏರಿಯಾ ಐತಲ್ಲ ಡ್ರೈ ಆಗಬೇಕು. ಬಿಕಾಸ್ ಟೆಂಪ್ರೇಚರ್ ಪ್ರಾಪರಾಗಿ ನಮ್ಗೆ ಸಿಗಬೇಕಪ್ಪ ಅಂದ್ರೆ, ರೀಡಿಂಗ್ಸ್ ಪ್ರಾಪರಾಗಿ ಸಿಗಬೇಕಂದ್ರೆ ಅದು ಆಕ್ಸಿಲಾ ಏರಿಯಾ ಡ್ರೈ ಆಗಬೇಕು. ಓಕೆ, ಇನ್ ಕೇಸ್ ಡ್ರೈ ಆಗಿಲ್ಲಪ್ಪ ಅಂದ್ರೆ ನೀವು ಪೇಷಂಟಿಗೆ ಹೇಳಬೇಕು, ಡೀಟೇಲಾಗಿ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ ಅಲ್ಲಿಗೆ ಹೇಳಬೇಕು, ಇಲ್ಲ ನಿಮ್ದು ಏರಿಯಾ ಆಯ್ತಾ ಕ್ಲೀನ್ ಆಗಬೇಕು, ಡ್ರೈ ಆಗಬೇಕು ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಪ್ಲೇಸ್ ದ ಥರ್ಮೋಮೀಟರ್ ಹೈ ಇನ್ ದ ಆಕ್ಸಿಲಾ, ಆಸ್ಕ್ ದ ಪೇಷಂಟ್ ಟು ಟೈಟ್ಲಿ. ಓಕೆ, ಅಂದರೆ ಪೇಷಂಟ್ಗೆ ಹೇಳ್ಬೇಕು, ಆಸ್ಕ್ ದ ಪೇಷಂಟ್ ಟು ಹೋಲ್ಡ್ ದ ಆರ್ಮ್ ಟೈಟ್ಲಿ ಅಗ್ನೆಸ್ಟ್ ದ ಚೆಸ್ಟ್. ಆರ್ಮ್ ಐತಲ್ಲ ಟೈಟ್ಲಿ ಆಗಿ ಹೋಲ್ಡ್ ಮಾಡಬೇಕು. ನೆಕ್ಸ್ಟ್ ವೇಟ್ ಅಂಟಿಲ್ ದ ಥರ್ಮಾಮೀಟರ್ ಬೀಪ್ ಸೌಂಡ್, ರಿಮೂವ್ ದ ಥರ್ಮಾಮೀಟರ್ ಆ್ಯಂಡ್ ರೀಡ್ ದ ವ್ಯಾಲ್ಯೂಸ್, ಕ್ಲೀನ್ ದ ಥರ್ಮಾಮೀಟರ್ ಆ್ಯಂಡ್ ರೆಕಾರ್ಡ್ ದ ರೀಡಿಂಗ್ಸ್. ನಾರ್ಮಲ್ ಆಕ್ಸಿಲರಿ ಟೆಂಪ್ರೇಚರ್ ಇಸ್ 36 ಡಿಗ್ರಿ ಸೆಲ್ಸಿಯಸ್ ಟು 37 ಡಿಗ್ರಿ ಸೆಲ್ಸಿಯಸ್. ಇವು ಮೂರು. ಓಕೆ, ಇನ್ನೊಂದು ಲಾಸ್ಟ್ ಯಾವುದಪ್ಪ ಅಂದ್ರೆ ಡಿಸ್ಪೋಸಿಬಲ್ ಸಿಂಗಲ್ ಯೂಸ್ ಥರ್ಮಾಮೀಟರ್. ಈ ಡಿಸ್ಪೋಸಿಬಲ್ ಸಿಂಗಲ್ ಯೂಸ್ ಥರ್ಮಾಮೀಟರ್ ಏನಂದರೆ ಟೇಪ್ ಒಳಗಿರ್ತೈತೆ, ಟೇಪ್ ಇದ್ದಂಗೆ ಇರುತ್ತೆ. ನೆಕ್ಸ್ಟು ಇದನ್ನು ಒನ್ ಟೈಮ್ ಅಷ್ಟೇ ಯೂಸ್ ಮಾಡೋದು. ಓಕೆ, ಇದೇನು ಮಾಡುತ್ತೆ, ಕ್ರಾಸ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡುತ್ತೆ. ಯಾಕಂದರೆ ಒನ್ ಟೈಮ್ ಯೂಸ್ ಮಾಡ್ತಾ ಇರ್ತೀವಿ ಕ್ರಾಸ್ ಇನ್ಫೆಕ್ಷನ್. ನೆಕ್ಸ್ಟ್ ಇದನ್ನ ಆಲ್ಮೋಸ್ಟ್ ಅಲ್ಲಿ ಯಾರಿಗೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಹೋಮ್ ಒಳಗೆ ಇನ್ಫ್ಯಾಂಟ್ಸ್, ಟೋಡ್ಲರ್ಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಡಿಸ್ಪೋಸಿಬಲ್ ಸಿಂಗಲ್ ಯೂಸ್ ಥರ್ಮಾಮೀಟರ್. ಈ ಥರ್ಮಾಮೀಟರ್ ಮೇಲೆ ಏನಿರುತ್ತಪ್ಪ ಅಂದ್ರೆ ಕಲರ್ ಕೋಡಿಂಗ್ಸ್ ಇರುತ್ತೆ, ಯೆಲ್ಲೋ, ವೈಟ್, ಗ್ರೀನ್, ಲೈಕ್ ದ್ಯಾಟ್ ಕಲರ್ ಕೋಡಿಂಗ್ಸ್ ಇರುತ್ತೆ. ಆ ಕೋಡಿಂಗ್ಸ್ ಮುಖಾಂತರ ಅದ್ರ ಮೇಲೆ ನಂಬರ್ ಇರುತ್ತೆ. ನಾವು ಯಾವಾಗಾದ್ರೂ ಪ್ಲೇಸ್ ಮಾಡ್ತೇವೆ ಫೋರ್ಹೆಡ್ ಮೇಲೆ, ಅಬ್ಡಾಮಿನ್ ಮೇಲೆ ಪ್ಲೇಸ್ ಮಾಡಿದಾಗ ಆ ಟೆಂಪ್ರೇಚರ್ ಏನಾಗುತ್ತೆ, ಅಲ್ಲಿ ಕಲರ್ಗಳು ಚೇಂಜಸ್ ಆಗುತ್ತೆ. ಆ ಕಲರ್ ಮೇಲೆ ನಾವು ಆ್ಯಕ್ಯುರೇಟ್ ಆದ ಟೆಂಪ್ರೇಚರ್ನ ಫೈಂಡ್ ಮಾಡ್ತೀವಿ. ಅದು ಡಿಸ್ಪೋಸಿಬಲ್ ಒನ್ ಟೈಮ್ ಯೂಸ್ ಅಷ್ಟೇ. ಅದು ಕ್ರಾಸ್ ಇನ್ಫೆಕ್ಷನ್ನ
ಪ್ರಿವೆಂಟ್ ಮಾಡುತ್ತೆ. ಯಾರ್ಯಾರು ಯೂಸ್ ಮಾಡ್ತಾರಪ್ಪ ಅಂದರೆ ಇನ್ಫ್ಯಾಂಟ್ಸ್ ಆ್ಯಂಡ್ ಟೋಡ್ಲರ್ಸ್ಗೆ. ಓಕೆ, ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸ್. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಓಕೆ, ಮತ್ತು ಯಾವುದಾದ್ರೂ ಟಾಪಿಕ್ ನಿಮಗೇನಾದರೂ ನೀಡೆಡ್ ಇತ್ತಪ್ಪ ಅಂದರೆ ಆ ಟಾಪಿಕ್ನ ಕಮೆಂಟ್ ಹಾಕಿ. ನೆಕ್ಸ್ಟ್ ಕ್ಲಾಸಲ್ಲಿ ಆ ಟಾಪಿಕ್ನ ಮಾಡೋಣ. ನಿಮ್ಮ ಸಪೋರ್ಟ್ಸ್ ಮಚ್ ನೀಡೆಡ್. ಯಾವುದಾದ್ರೂ ಟಾಪಿಕ್ ಮಾಡಬೇಕಪ್ಪ ಅಂದರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಗೆ ಯಾವ ಟಾಪಿಕ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲಲ್ಲ ಆ ಟಾಪಿಕ್ನ ಕಮೆಂಟ್ ಹಾಕಿ. ಐ ವಿಲ್ ಡೂ ನೆಕ್ಸ್ಟ್ ಟೈಮ್. ಓಕೆ, ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಯಾವ ಥರ ಬರೀಬೇಕು, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಒಳಗೆ ನಾನು ಯಾವ ಥರ ಎಕ್ಸಾಮ್ಸ್ನ ಬರೀಬೇಕು, ಯಾವ ಥರ ಅಟೆಂಡ್ ಮಾಡಬೇಕು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗ ನರ್ಸಿಂಗ್ ಪ್ರಪಂಚ ಇದೊಂಥರ ಪ್ರಪಂಚ. ಧನ್ಯವಾದಗಳು.